ಸಿರ್ಸಿಯ ಯೋಗ ಮಂದಿರದಲ್ಲಿ ರಾಘವೇಂದ್ರ ಪ್ರತಿಷ್ಠಾನದ 34ನೇ ವಾರ್ಷಿಕೋತ್ಸವವು ಗಾಯನ ವಾದನ ಸನ್ಮಾನಗಳೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ಸಂಪನ್ನಗೊಂಡಿತು. ರಾಘವೇಂದ್ರ ಪ್ರತಿಷ್ಠಾನದ 34ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 4ರವರೆಗೆ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಗಾಯನ, ಭಕ್ತಿಗೀತೆ, ಹಾರ್ಮೋನಿಯಂ ವಾದನಗಳು ನಡೆದವು. ಸಭಾ ಕಾರ್ಯಕ್ರಮದಲ್ಲಿ ಆರ್.ಎನ್. ಭಟ್ ಅಧ್ಯಕ್ಷತೆಯಲ್ಲಿ ಹಾಗೂ ಅತಿಥಿಗಳಾಗಿ ಕೃಷ್ಣಮೂರ್ತಿ ಕೆರೆಗದ್ದೆ, ಸಂತೋಷ್ ಶೆಟ್ಟಿ, ಡಾಕ್ಟರ್ ಎಲ್.ಜಿ. ಧರ್ಮಶಾಲಾ, ಎಂ.ಎನ್. ಹೆಗಡೆಯವರು ಪಾಲ್ಗೊಂಡು ಹಾರ್ಮೋನಿಯಂ ಮಾಂತ್ರಿಕ ಪಂಡಿತ ವಸಂತ ಕನಕಾಪುರ ಸ್ಮರಣಾರ್ಥ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ, ಸ್ವರ ಕನಕ ಪ್ರಶಸ್ತಿಯನ್ನು ಪಂಡಿತ ಸುರೇಶ್ ಪತಕಿ ಪೂನಾ, ಪಂಡಿತ್ ಶ್ರೀಧರ್ ಹೆಗಡೆ ಕಲಬಾಗ್ ಹೊನ್ನಾವರ, ಪಂಡಿತ್ ಶ್ರೀಪಾದ್ ಹೆಗಡೆ ಸೋಮನ ಮನೆ ಸಿರ್ಸಿ ಇವರಿಗೆ ಹಾಗೂ ನಾದಕನಕ ಪ್ರಶಸ್ತಿಯನ್ನು ಪಂಡಿತ ರಂಗ ಪೈ ಮಣಿಪಾಲ, ಪಂಡಿತ ವೀರಭದ್ರಯ್ಯ ಹಿರೇಮಠ ಮೈಸೂರು, ಪಂಡಿತ್ ಶೇಷಾದ್ರಿ ಅಯ್ಯಂಗಾರ್ ಹೊನ್ನಾವರ ಇವರುಗಳಿಗೆ ಸನ್ಮಾನ ಮಾಡಲಾಯಿತು. ಸಂಜೆ 6ರಿಂದ 9:30ರವರೆಗೆ ಸನ್ಮಾನಿತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ವೀರಭದ್ರಯ್ಯ ಹಿರೇಮಠ ಗಾಯನದಲ್ಲಿ ರಾಗ ಮುಲ್ತಾನಿ ಹಾಗೂ ಭಕ್ತಿ ಸಂಗೀತ ಪ್ರಸ್ತುತಪಡಿಸಿದರು. ಪಂಡಿತ ಸುರೇಶ್ ಪತಕಿ ಪೂನಾ ರಾಗಪುರಿಯ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಭಕ್ತಿಗೀತೆ ಹಾಡಿದರು. ಪಂಡಿತ ಶ್ರೀಧರ್ ಹೆಗಡೆ ಕಲಬಾಗ ಗಾಯನದಲ್ಲಿ ರಾಗ ಯಮನ್ ಹಾಗೂ ಭಕ್ತಿ ಸಂಗೀತ ನಡೆಯಿತು. ಪಂಡಿತ ಶ್ರೀಪಾದ್ ಹೆಗಡೆ ಸೋಮನ ಮನೆ ಗಾಯನದಲ್ಲಿ ರಾಗ ಕೇದಾರ ಹಾಗೂ ಬ್ರಹ್ಮಾನಂದರ ಭಜನ, ಭವಸಾಗರ ಜಲ ತರುಣ ಕಠಿಣ ಹೇ ಹಾಡಿ ಪ್ರಶಂಸೆಗೆ ಪಾತ್ರರಾದರು. ತಬಲಾದಲ್ಲಿ ಪಂಡಿತ ರಂಗಪೈ, ಪಂಡಿತ ಶೇಷಾದ್ರಿ ಅಯ್ಯಂಗಾರ, ಕಿರಣ್ ಹೆಗಡೆ, ಸುಧಾಕರ ನಾಯಕ್, ಆನಂದ ಕಾಮತ್ ಸಹಕರಿಸಿದರು. ಹಾರ್ಮೋನಿಯಂದಲ್ಲಿ ವಿ. ಪ್ರಕಾಶ್ ಹೆಗಡೆ, ಗೀತಾ ಜೋಶಿ, ಉನ್ನತ ಕಾಮತ್ ಸಹಕರಿಸಿದರು. ಗಣೇಶ್ ಜ ಭಟ್ಟ ಹಳವಳ್ಳಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಪ್ರಾಚಾರ್ಯ ಪ್ರಕಾಶ್ ಹೆಗಡೆ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.